ನಾನು ಅಪ್ಪ ಚಂದಾಪುರ ಸಂತೆಯಲ್ಲಿ 50,000 ರೂಪಾಯಿ ತೊಗೊಂಡೋಗಿ 30,000ಕ್ಕೆ 3 ಮೇಕೆಗಳನ್ನ ತೊಗೊಬಂದ್ವಿ. ಒಂದು ಗಂಡು 2 ಹೆಣ್ಣು. ತುಂಬ ಡೀಟೇಲ್ ಆಗಿ ಸಂತೆಯಲ್ಲಿ ಯಾವ ರೀತಿ ಮೇಕೆಗಳನ್ನ ತಗೊಳ್ಳೋದು ಮಾರೋದು ಅಂತ ಹೇಳಿದ್ದೀನಿ. ಹಾಗೆ ನಾವು ಎಷ್ಟಕ್ಕೆ ಮೇಕೆಗಳನ್ನ ತಂದ್ವಿ ಅಂತಲೂ ಹೇಳಿದ್ದೀನಿ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಕಮೆಂಟ್ ಸೆಷನಲ್ಲೂ ಫಸ್ಟ್ ಕಮೆಂಟ್ನ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮೇಕೆಗಳನ್ನ ತಗೊಬರೋಕ್ಕೆ ಒಂದು ವೆಹಿಕಲ್ ಇಟ್ಟರೆ ಅದಕ್ಕೊಂದು 500,000 ಆಗುತ್ತೆ ಅಂದ್ಬಿಟ್ಟು ಕಾರ್ ಡಿಕ್ಕಿಲ್ಲೇ ಹಾಕ್ಕೊಂಡು ಬಂದ್ವಿ. ಬಂದಿದ ತಕ್ಷಣ ನಾವು ಅಪ್ಪ ಮಾಡಿದ ಫಸ್ಟ್ ಕೆಲಸನೇ ಹಂದಿ ಕೊಬ್ಬಿರುತ್ತಲ್ವ ಅದನ್ನು ಕರಗಿಸಿ ಇಟ್ಕೊಂಡಿದ್ರು. ಅದನ್ನು ತೆಗೆದು ಎಲ್ಲ ಮೇಕೆಗಳ ಮೂಗುಗೂ ಸವರಿದ್ರು. ಏನಕ್ಕಪ್ಪ ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳಿದೆ. ಹಾಗೆ ಕೇಳಿದ್ದಕ್ಕೆ ನಮ್ಮ ಅಪ್ಪ ಹೇಳಿದ್ರು, ಇನ್ಫೆಕ್ಷನ್ ಏನೂ ಆಗಬಾರ್ದು, ಮೇಕೆಗಳು ಎಲ್ಲೆಲ್ಲಿಂದನೋ ಬಂದಿರ್ತಾವೆ ಸಂತೆಗೆ, ಯಾವ್ಯಾವ ರೋಗ ಇರುತ್ತೋ ಗೊತ್ತಿಲ್ಲ, ಸೊ ಇನ್ಫೆಕ್ಷನ್ ಆಗಬಾರ್ದು ಅಂತ ಈ ಔಷಧಿನ ಉಜ್ತಾ ಇದ್ದೀನಿ ಅಂತ ಹೇಳಿದ್ರು. ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಏನು ಅಂತ ನೀವು ಕಮೆಂಟ್ ಮಾಡಿ. ಸಂತೆಗಳಿಂದ ಮೇಕೆಗಳು ತಂದರೆ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನೋಡಿ. ಮೇಕೆಗಳಿಗೆ ಯಾವುದಾದ್ರೂ ರೋಗ ಇದ್ದರೆ ಅದನ್ನು ನಾವು ತಂದಾಗ ನಮ್ಮ ಮೇಕೆಗಳಿಗೂ ಅದು ಅಂಟ್ಕೊಬಿಡುತ್ತೆ. ಆಗ ಈ ಮೇಕೆ ಆ ಮೇಕೆ ಅಂತ ಎಲ್ಲದಕ್ಕೂ ಔಷಧಿ ಹಾಕಿ ಗುಣ ಮಾಡೋ ಅಷ್ಟೊತ್ತಿಗೆ ಯಾಕಪ್ಪ ಮೇಕೆ ಸಾಕ್ತೀವಿ ಅಂತ ಅನಿಸ್ಬಿಡುತ್ತೆ. ನಾವು ಈ 3 ಮೇಕೆಗಳ ಜೊತೆಗೆ ಒಂದು ಹುಂಜನೂ ತಂದಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಇರೋ 2 ನಾಟಿ ಕೋಳಿಗಳಿಗೆ ಈ ಹುಂಜ ಬೇಕಾಗಿತ್ತು. ಈ ಕೋಳಿಗಳು ಸ್ಟಾರ್ಟಿಂಗ್ ಪಳಗೋದು ತುಂಬ ಕಷ್ಟ. ಅದಕ್ಕೆ ಪಳಗೋ ತನಕ ಒಂದು ಕಾಲ್ಗೆ ದಾರ ಕಟ್ಟಿ ಇಟ್ಕೊಳ್ಳೋಣ, ಸಂಜೆ ತಗೊಂಡೋಗಿ ಒಳಗಡೆ ಹಾಕಕ್ಕೂ ಬೆಳಗ್ಗೆ ತಗೊಂಡು ಆಚೆ ಬಿಡೋದಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅಂತ ಒಂದು ದಾರನ ಕಟ್ಟಿದ್ರು. ಈ ಹುಂಜ ಕೆಜಿಗೆ 600 ರೂಪಾಯಿ ಕೊಟ್ಟಿದ್ದೀವಿ. 2 kg 100 ಗ್ರಾಮ್ ಬಂದಿರೋ ಈ ಹುಂಜಕ್ಕೆ 1,300 ರೂಪಾಯಿ ಆಯಿತು. ರೇಟ್ ಓಕೆನಾ ಇಲ್ವಾ ಅಂತ ಕಮೆಂಟ್ ಮಾಡಿ. 2 ಕೋಳಿ ಇತ್ತು, ಬಟ್ಟೆಗೆ ಬಂದಿತ್ತು, ಅದಕ್ಕೆ ಹುಂಜಿನ ಇಲ್ದಿತ್ತು. ಅದಕ್ಕೆ ಹೋಗಿ ಚಂದಾಪುರದಾಗ ಹೋಗಿ 1,300 ರೂಪಾಯಿ ಕೊಟ್ಟು ಹುಂಜ ತಗೊಬಂದಿದ್ದೀನಿ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಸಂತೆಗೆ ಹೋಗ್ಬಿಟ್ವಿ. ನಮ್ಮ ಮೇಕೆಗಳು ಒಳಗಡೆನೇ ಇದ್ವು. ತೆಗೆದು ಆಚೆ ಬಿಟ್ಟಿದ ತಕ್ಷಣ ಬಂದು ಎಲ್ಲ ಕುತೂಹಲದಿಂದ ನೋಡ್ತಾ ಇದ್ವು. ಯಾವ್ದಿದು ಹೊಸ ಮೇಕೆ ಬಂದಿದೆಯಲ್ಲ ಅಂತ ಒಂದೊಂದೇ ನಿಧಾನಕ್ಕೆ ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇತ್ತು. ಸರಿ, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೆಲ್ಲ ಸಾಕು, ಒಳಗಡೆ ಹೋಗಿ ಅಂದ್ಬಿಟ್ಟು ನಾವು ಅಪ್ಪ ಕೋಲ್ ಎತ್ಕೊಂಡು ಕೊಟ್ಟಿಗೆಗೆ ಎಲ್ಲ ಅದನ್ನು ಓಡಿದ್ರು. ಗಂಡು ಮೇಕೆಗಳು ಅದ್ರ ಕೊಟ್ಟಿಗೆಗೆ ಹೋದ್ವು, ಹೆಣ್ಣು ಮೇಕೆಗಳು ಅದ್ರ ಕೊಟ್ಟಿಗೆಗೆ ಹೋದ್ವು. ಹೆಣ್ಣು ಮೇಕೆಗಳಿಗೆ ಅವುಗಳ ಜೊತೆ ಇದ್ದಿದ್ದ 2 ಹೆಣ್ಣು ಮೇಕೆ ಯಾವ್ದಿದು ಹೊಸದು ಅಂತ ಅದು ಮತ್ತೆ ಕುತೂಹಲದಿಂದ ನೋಡ್ತಾ ಇತ್ತು. ಈ ಮೇಕೆ ಹತ್ರ ಹೋಗಿದ್ದೆ ನಾವು ಅಪ್ಪನ್ನ ಗುದ್ದಾಕ್ ಬಂದ್ಬಿಡ್ತೀವಿ. ಮೇಕೆ ಸಂತೆಯಲ್ಲಿ ನೋಡಿದ್ರೆ ನನ್ನೇ ಒಂದ್ಸರಿ ಗುದ್ಬಿಡ್ತು. ಇವಾಗ ನಾವು ಅಪ್ಪನ್ನ ಗುದ್ದಾಕ್ ಹೋಗ್ತಾ ಇದೆ. ನನಗೆ ದೊಡ್ಡ ಯೋಚನೆ ಆಗೋಯ್ತು, ನಾವಪ್ಪ ಅದು ಹೆಂಗ್ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಇವತ್ತು, ಹೇಗ್ ಮೇಯಿಸ್ತಾರೆ ಅಂತ. ನನಗೆ ಅನ್ಸಿದೇನಂದ್ರೆ ಯಾಕೋ ನಾವು ಇದನ್ನ ತಗೊಂಡು ದೊಡ್ಡ ತಪ್ಪು ಮಾಡಿದ್ವೇನೋ ಅನ್ಸ್ತು. ಒಂದು 20 ಹೆಣ್ಣು ಮೇಕೆಗಳನ್ನ ಹೇಗಾದ್ರೂ ಮಾಡಿ ಹ್ಯಾಂಡಲ್ ಮಾಡ್ಕೊಬಿಡ್ಬೋದು, ಆದ್ರೆ ಒಂದೇ ಒಂದು ಗಂಡು ಮೇಕೆ, ಅದರಲ್ಲೂ ಬೀಜ ಹೊಡಿದೇ ಇರೋ ಒಂದು ಗಂಡು ಮೇಕೆನ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ. ಸರಿ, ಟೈಮ್ ಆಲ್ರೆಡಿ 11 ಗಂಟೆ ಆಯಿತು, ಎಲ್ಲ ಹಸ್ಕೊಂಡಿದ್ದಾವೆ ಅಂದ್ಬಿಟ್ಟು ಮೇಕೆಗಳನ್ನ ಹಿಡ್ಕೊಂಡು ನಾವು ಅಪ್ಪ ಮೇಯ್ಸಕ್ಕೆ ಅಂತ ಕರ್ಕೊಂಡು ಹೋದ್ರು. 3 ಹೊಸ ಮೇಕೆ ತೊಗೊಂಡಿದ್ದೀವಿ ಇವತ್ತು. ಆಲ್ರೆಡಿ ಮೇಯ್ಸಕ್ಕಂತ ಕರ್ಕೊಂಡು ಹೋಗಿದ್ದಾರೆ. ಅದೇನು ಮೇಯ್ತಾ ಇದ್ದಾವೋ ಇಲ್ಲ ಗುದ್ದುತ್ತಾ ಇದ್ದಾವೋ ಏನು ಮಾಡ್ತಾ ಇದ್ದಾವೆ ಅಂತ ನೋಡೋಣ ಅಂತ ನಾನು ಗಾಡಿ ಎತ್ಕೊಂಡು ನಾವು ಅಪ್ಪ ಮೇಯ್ಸೋ ಜಾಗಕ್ಕೆ ಫೋನ್ ಮಾಡ್ಕೊಂಡು ಹೋದೆ. ಬರೋ ದಾರಿ ಏನು ಕೆಲಸ ಕೊಡ್ತು ಗೊತ್ತಾ? ಆ ಕಡೆ ಅದೊಂದ್ ಕಡೆ ಕರಿ ಮೇಕೆಗಳು, ಒಂದ್ ಕಡೆ ನಮ್ಮ ಮೇಕೆ ಒಂದ್ ಕಡೆ. ಇದು ಇವತ್ತು ಕೊಟ್ಟಿದ್ದ ಕಾಟ. ಇಷ್ಟು ದಿನದಲ್ಲಿ ಯಾವ ಮೇಕೆನೂ ನಾವು ಅಪ್ಪ ಕೊಟ್ಟೇ ಇಲ್ಲ. ಕೈ ಎಲ್ಲ ಹಿಡ್ಕೋಬೇಕು, ಬಿಟ್ರೆ ಮೇಕೆಗಳನ್ನ ಗುದ್ದುತ್ತೆ. ಪಾಪ ನಮ್ಮ ಅಪ್ಪ ಜೊತೆ ಮೇಕೆ ಮೇಯ್ಸಕ್ ಹೋಗೋ ಈ ವಾಂಟಿ ಮೇಕೆಗಳಿಗೂ ಗುದ್ದುತ್ತಾ ಇದೆ. ಆ ವಾಂಟಿ ಮೇಕೆಗಳು ಗುದ್ದೋದಿರ್ಲಿ, ಇವರು ಹತ್ರ ಹೋದ್ರೆ ಇವ್ರಿಗೂ ಗುದ್ದುತ್ತೆ. ಪಾಪ ನಮ್ಮಪ್ಪ ಕೈಯಲ್ಲಿ ಹಿಡ್ಕೊಂಡು ಕೈಯೇ ಫುಲ್ಲು ನೋವು ಬಂದ್ಬಿಟ್ಟಿದೆ. ಇದು ಕೊಟ್ಟಿದ್ದ ಕಾಟಕ್ಕೆ, ಕೊಡ್ತಾ ಇರೋ ಕಾಟಕ್ಕೆ ನಾನಂತೂ ಡಿಸೈಡ್ ಮಾಡಿಬಿಟ್ಟೆ, ಇದನ್ನು ಇಡಬಾರ್ದು, ಯಾರಿಗಾದ್ರೂ ಮಾರ್ಬಿಡ್ಬೇಕು. ನಾವು ಕೊಟ್ಟಿರೋ ದುಡ್ಡಾದರೂ ಬರಲಿ ಅಥವಾ ಒಂದು 500 ರೂಪಾಯಿ ಲಾಭನೋ ನಷ್ಟನೋ ಆಗಲಿ, ಒಟ್ಟಿನಲ್ಲಿ ಇದನ್ನು ಮಾರಬೇಕು. ಇಲ್ಲ ಅಂದರೆ ನಮ್ಮಪ್ಪಗೆ ಕೈ ನೋವು ಬೆನ್ನು ನೋವು ಅಂತ ನಮ್ಮಪ್ಪ ಆರೋಗ್ಯ ಹಾಳಾಗೋದಂತೂ ಖಚಿತ. ಇವ್ರು ಇರೋದು ಬೆಂಗಳೂರು ಅಂತ ಹೇಳ್ತಾರೆ, ಆದರೆ ಇಷ್ಟೊಂದು ಜಾಗ ಎಲ್ಲಿದೆ ಮೇಯ್ಸಕ್ಕೆ ಅಂತ ನೀವು ಅನ್ಕೋಬೋದು. ಎಷ್ಟೋ 1000 ಹಳ್ಳಿಗಳು ಸೇರಿ ಆಗಿರೋದು ಈ ಬೆಂಗಳೂರು. ಅಂತ ಬೆಂಗಳೂರಲ್ಲಿ ಔಟ್ಸ್ಕರ್ಟ್ಸಲ್ಲಿ ಇನ್ನೂ ಹಳ್ಳಿಗಳಿದೆ ಅಂತ ಮರಿಬೇಡಿ. ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ ನಾವಿರೋದ್ರಿಂದ ಅಲ್ಲಿ ಖಾಲಿ ಜಾಗಗಳು ತುಂಬಾ ಇದೆ. ಅಲ್ಲಿ ಇವಾಗಲೂ ಕುರಿ ಮೇಕೆ ಹಸುಗಳು ಅಂತ ಸಾಕ್ತಾ ಇರ್ತಾರೆ. ಈ ಥರ ಒಳ್ಳೆ ಪರಿಸರ, ಒಳ್ಳೆ ವಾತಾವರಣ ನೋಡಿ ನಿಮಗೂ ಅನಿಸ್ಬೋದು ಒಳ್ಳೆ ಜೀವನ ಅಲ್ವಾ, ಹೇಗೆ ಬದುಕ್ತಾ ಇದ್ದಾರೆ ನೋಡಿ ಅಂತ. ಕುರಿ ಮೇಕೆಗಳು ಸಾಕೋದೇನೋ ಈಸಿ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಆದರೆ ಒಂದು 20ರಿಂದ 30-40 ವರ್ಷದ ಒಳಗಡೆ ಇರೋರಿಗೆ ಇದನ್ನು ಮಾಡೋಕ್ಕಾಗಲ್ಲ. ಇದು ಮಾಡೋರು ಒಂದು 50 ವರ್ಷದ ಮೇಲೆ ಇರೋರು ಮಾತ್ರ. ಯಾಕಂದರೆ ಅವ್ರಿಗೆ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಇರುತ್ತೆ. ನಮ್ಮ ಅಪ್ಪನಾಗೆ ತುಂಬ ಜನ ಇರ್ತಾರೆ, 60 ವರ್ಷ ಆಗಿರುತ್ತೆ, ಬೇರೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಹಾಗಂತ ಮನೆಯಲ್ಲಿ ಸುಮ್ಮನೆ ಕೂರೋಕ್ಕೂ ಆಗಲ್ಲ. ಕೆಲಸ ಮಾಡಿ ಆ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ. ಸೊ ಅವ್ರಿಗೆ ಕೆಲಸನೂ ಮಾಡಬೇಕು, ಆಮೇಲೆ ಮನೆ ಹತ್ರ ರಿಟೈರ್ಡ್ ಆಗಿದ್ದವ್ರ ಜೊತೆ ತುಂಬ ಜನ ಮಾತಾಡೋಕ್ಕೆ ಯಾರೂ ಇರಲ್ಲ. ಈ ಥರ ಪ್ರಾಣಿಗಳನ್ನ ಸಾಕೋದ್ರಿಂದ ಅವ್ರಿಗೆ ಟೈಮ್ ಪಾಸ್ ಕೂಡ ಆಗುತ್ತೆ, ಹಾಗೆ
ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಆಕ್ಟಿವ್ ಆಗಿದ್ದೀವಿ ಅನ್ನೋ ಒಂದು ಮನಸ್ಸು ತೃಪ್ತಿಯಾಗೂ ಇರುತ್ತೆ. ಇನ್ನೊಂದು ಅವ್ರಿಗೆ ಇದರಿಂದ ಸ್ವಲ್ಪ ದುಡ್ಡು ಸಿಗುತ್ತೆ, ಅವ್ರ ಖರ್ಚು ಅವರೇ ನೋಡ್ಕೊಳ್ಳೋ ಥರ ಆಗುತ್ತೆ, ಯಾರ ಮೇಲೂ ಡಿಪೆಂಡ್ ಆಗದೆ. ಟೈಮ್ ಒಂದು 4:15 ಆಯಿತು, ಅದಕ್ಕೆ ಮನೆ ಕಡೆ ಹೊಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಮೇಯಿಸ್ಕೊಂಡು ಹೊಡ್ಕೊಂಬರ್ತಾ ಇದ್ದಾರೆ ನಮ್ಮಪ್ಪ. ಇದು ಹೇಗೆ ಎಳಿತಾ ಇದೆ ನೋಡಿ. ನಮ್ಮಪ್ಪನ್ನೇ ಎಳೆದು ಕೈ ಪಾಪ ಫುಲ್ಲು ನೋವು ಬರ್ಸ್ಬಿಟ್ಟಿದ್ದಾರೆ, ಬೆನ್ನು ಕೂಡ ತುಂಬ ನೋವ್ತಾ ಇದೆಯಂತೆ. ಮೇವನ್ನ ಹೊಟ್ಟೆ ತುಂಬ ತಿಂದು ನೀರಿಗೋಸ್ಕರ ದಾಹದಿಂದ ಈ ಕೆರೆದಲ್ಲಿ ಬಂದು ನೀರು ಕುಡಿಯೋಕೆ ಬರ್ತವೆ. ಬಟ್ ಆದರೆ ಕೆರೆದಲ್ಲಿ ನೀರು ಕುಡಿದ್ರೆ ನೆಗಡಿ ಕೆಮ್ಮು ತುಂಬ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದು ನಿಜಾನ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ. ನಮ್ಮಪ್ಪ ಮೇಕೆ ಮೇಯಿಸೋ ಜಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆಗಾಗ ಟೈಮ್ ಸಿಕ್ಕಿದವಾಗ ಒಂದೊಂದ್ಸರಿ ಹೋಗ್ಬಿಟ್ಟು ಬರ್ತೀನಿ. ಅಂತೂ ಇಂತೂ ಇವತ್ತು ಈ ಹೊಸ 3 ಮೇಕೆಗಳ ಜೊತೆಗೆ ಹೇಗೆ ಸುಸ್ತಾಯಿತು. ಅದರಲ್ಲಿ ಆ ಹೆಣ್ಣು ಮೇಕೆಗಳು ಏನಂದರೆ ಏನು ಮಾಡಿಲ್ಲ, ನಾರ್ಮಲಾಗಿ ಎಲ್ಲ ಮೇಕೆಗಳ ಜೊತೆ ಬೆರೆತು ಚೆನ್ನಾಗಿ ಮೇವನ್ನ ತಿಂದ್ವು. ಆದರೆ ಈ ಗಂಡು ಮೇಕೆ ಕೊಟ್ಟಿದ್ದ ಕಾಟದಲ್ಲಿ ಯಾಕಪ್ಪ ತಗೊಬಂದ್ವಿ ಅಂತ ಅನ್ಸ್ಬಿಡ್ತು. ಹೋಗ್ಲಿ, ಹೇಗೂ ತಂದಾಯ್ತು, ಅಟ್ಲೀಸ್ಟ್ ನಾವು ಕೊಟ್ಟಿದ್ದ ಕಾಸಿಗೆ ಇದು ತೂಕ ಆದರೂ ಇದೆಯಾ ಅಂತ ತೂಕ ಹಾಕ್ಬಿಡೋಣ ಅಂತ ನಮ್ಮಪ್ಪ ತೂಕದ ಮಿಷಿನ್ನ ಕಂಬಕ್ಕೆ ಕಟ್ಟಿದ್ರು. ಬೆಳಗ್ಗೆನೆ ಆ್ಯಕ್ಚುಲಿ ಇದನ್ನು ತೂಕ ಹಾಕಬೇಕಾಗಿತ್ತು, ಬಟ್ ಆದರೆ ಟೈಮ್ ಆಗ್ಬಿಟ್ಟಿತ್ತು ಅಂತ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಪಾಪ ವಾಕಿಂಗ್ ಬರೋ ಲೇಡೀಸ್ನೆಲ್ಲ ಗುದ್ದಕ್ಕೆ ಹೋಗ್ತಾ ಇತ್ತು ಈ ಗಂಡು ಮೇಕೆ. ಕೊನೆಗೂ ಮನೆ ಹತ್ರ ಹೊಡ್ಕೊಬಂದು ಎಲ್ಲ ಮೇಕೆಗಳನ್ನ ಕೊಟ್ಟಿಗೆಯಲ್ಲಿ ಹಾಕಿ ಇದನ್ನ ತೂಕ ಹಾಕೋಣ ಅಂತ ಈ ಮಿಷಿನ್ನ ಕಟ್ಟಿದ್ರು. ಈ ಮಿಷಿನ್ ಒಂದು 5 ತಿಂಗಳಿಂದ ತಗೊಂಡೆ, ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ಲಿಂಕ್ನ ನಾನು ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡ್ತೀನಿ, ನೋಡಿ. 50 kg ಒಳಗಡೆ ಏನಾದರೂ ತೂಕ ಹಾಕ್ಬೇಕಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಒಳ್ಳೆ ಆಕ್ಯುರೇಟ್ ವೆಯ್ಟ್ ನೋಡ್ಸುತ್ತೆ. ನಿಮ್ಗೂ ಮನೇಲಿ ಇದ್ರೆ ತುಂಬಾ ಉಪಯೋಗ ಆಗುತ್ತೆ, ತಗೊಂಡ್ ನೋಡಿ. ಕೋಳಿಗಳು ಬೆಳಗ್ಗೆಯಿಂದ ಒಳಗಡೆನೆ ಇದ್ವಲ್ಲ, ಅದನ್ನ ಆಚೆ ಬಿಟ್ಬಿಟ್ಟು ಸಂತೆಯಿಂದ ತಂದವಾಗಿಂದ ಏನು ತಿಂದಿಲ್ವಲ್ಲ ಇದು ಪಾಪ ಏನೋ ಅಂತ ನಮ್ಮ ಮನೆಯಲ್ಲಿ ಇದ್ದಿದ್ದ ಒಂದು 2-3 ಚಪಾತಿಗಳನ್ನ ಇದಕ್ಕೆ ತಿನ್ಸ್ವಿ, ಏನಾದ್ರು ತಿನ್ನುತ್ತಾ ನೋಡೋಣ ಅಂತ. ಪರವಾಗಿಲ್ಲ, ಚಪಾತಿಗಳನ್ನ ಒಂದ್ ರೇಂಜ್ಗೆ ಚೆನ್ನಾಗೇ ತಿಂತು. ಆದ್ರೆ ಇದಕ್ಕೆ ಒಂದು ಮುಳ್ಳಿರೋ ಗಿಡ ಇದೆ, ಅಂದ್ರೆ ಅದಕ್ಕೆ ಹತ್ತಿ ಸೊಪ್ಪು ಬಿಡ್ಸಕ್ಕೆ ಗೊತ್ತಿಲ್ಲ. 1300 ರೂಪಾಯಿ ಕೊಟ್ಟು ಹುಂಜ ತಂದಿದ್ದು ಮೋಸನೇ ಇಲ್ಲ ಬಿಡಿ. ಯಾಕಂದ್ರೆ ತಂದಿದ್ದ ದಿನಾನೇ ಒಂದು ಕೋಳಿ ಮೇಲೆ ಕುತ್ಕೋತು, ನೆಕ್ಸ್ಟ್ ದಿನಾನೇ ಮೊಟ್ಟೆ ಇಕ್ತು. ಅದು ಇದು ಕುತ್ಕೊಂಡಿದ್ದಕ್ಕೆ ಇಕ್ತಾ ಇಲ್ಲ ಹಂಗೆ ಇಕ್ತಾ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಇಕ್ತು. ಟೋಟಲ್ ಇದುವರೆಗೂ 12 ನಾಟಿ ಮೊಟ್ಟೆನ ಈ ಕೋಳಿ ಇಕ್ಬಿಡ್ತು ಆಲ್ರೆಡಿ. ಇನ್ನೊಂದು ಕೋಳಿ ಮೇಲೆ ಕುತ್ಕೋತಾನೆ ಇದೆ, ಬಟ್ ಯಾಕೋ ಅದು ಮೊಟ್ಟೆನೇ ಇಡ್ತಾ ಇಲ್ಲ. ಏನ್ ರೀಸನ್ ಇದೆ ಅಂತ ಒಂದು ಕಮೆಂಟ್ ಅಲ್ಲಿ ಇದೆ, ಗೊತ್ತಿದ್ರೆ ಹೇಳಿ. 11,500 ಕೊಟ್ಟು ಸಂತೆಯಿಂದ ತಂದು ಬೆಳಗ್ಗೆಯಿಂದ ಇದ್ರ ಕೈಯಲ್ಲಿ ಹೇಗಿ ನಮ್ಮಪ್ಪ ತುಂಬಾ ಕುತೂಹಲದಿಂದ ಇದ್ರು. ಎಷ್ಟು ತೂಕ ಬರ್ಬೋದು ನೋಡೇ ಬಿಡೋಣ. 11,500ಕ್ಕೆ ಒಂದು ಅಟ್ಲೀಸ್ಟ್ ಇದ್ರ ವೆಯ್ಟು ಇದ್ರ ಹೈಟ್ ನೋಡ್ತಾ ಇದ್ರೆ ಒಂದು 35 kg ಬರ್ಬೋದು ಅಂತ ನಾವು ಗೆಸ್ ಮಾಡಿದ್ವಿ. ಬಟ್ ಇದು ಬಂದಿದೆ ಎಷ್ಟು ಗೊತ್ತಾ, ಬರೀ 28 kg ಬಂತು ಅಷ್ಟೇ. ಇದ್ರ ಹೈಟು ಇದು ಉದ್ದಾಗ್ಲೆಲ್ಲ ನೋಡಿ ನಾನೇನೋ ಅನ್ಕೋಬಿಟ್ಟಿದ್ದೆ ಏನೋ ಒಂದು 35 kg ಬರ್ಬೋದು ಅಂತ. ಬಟ್ ಇದನ್ನ ಸಾಕ್ದವ್ರು ಯಾಕೋ ಸರಿಯಾಗಿ ಸಾಕಿಲ್ಲ, ಸರಿಯಾಗಿ ಮೇವು ಕೊಟ್ಟಿಲ್ಲ, ತುಂಬಾ ಮೂಳೆನೇ ಇತ್ತು, ಮಾಂಸನೇ ಕಾಣಿಸ್ತಾ ಇರ್ಲಿಲ್ಲ. ಆದ್ರೂ ಪರವಾಗಿಲ್ಲ, 11,500ಕ್ಕೆ 28 kg ಅಂದ್ರೆ ಏನ್ ಮೋಸ ಇಲ್ಲ. ಕೆಜಿಗೆ 410 ರೂಪಾಯಿ ಬಿತ್ತು. ಈ ಗಂಡು ಮೇಕೆಗಳಿಗೆ 410 ರೂಪಾಯಿ ಅನ್ನೋದು ಒಳ್ಳೆ ಪ್ರೈಸೇ. 400ರಿಂದ 500 ರೂಪಾಯಿ ಇರುತ್ತೆ ಯಾವಾಗಲೂ ಪ್ರೈಸು. ಬಟ್ ನಾವು ಲೋವೆಸ್ಟ್ ಪ್ರೈಸ್ ಆದ 410 ರೂಪಾಯಿಗೆ ತೊಗೊಂಡಿದ್ದೀವಿ ಅನ್ನೋದು ಒಂದು ರೀತಿ ಖುಷಿನೇ ಆಯಿತು. ಆದರೂ ಯಾಕೋ 28 kg ಅಷ್ಟೇನಾ ಅಂತ ಡೌಟ್ ಬಂದು ಮತ್ತೆ ಇನ್ನೊಂದು ಸರಿ ವೆಯ್ಟ್ ಹಾಕ್ಸ್ದೆ. ಆವಾಗಲೂ ಸೇಮ್ ಅದೇ 28 kgನೇ ಬಂತು. ಇದನ್ನು ನೆಕ್ಸ್ಟ್ ಯುಗಾದಿ ಅಷ್ಟೊತ್ತಿಗೆ ನಾವಪ್ಪ 40 kg ಮಾಡ್ತೀನಿ ಅಂತ ಒಂದು ಚಾಲೆಂಜ್ನ ತೊಗೊಂಡಿದ್ದಾರೆ, ನೋಡೋಣ ಏನಾಗುತ್ತೋ ಅಂತ. ಈ ತಮಿಳ್ನಾಡು ಬ್ರೀಡು ಹೆಣ್ಣು ಮೇಕೆಗಳು 2 ಕಾಲ್ಗಳು ಮಾತ್ರ ಒಳ್ಳೆ ಹೈಟ್ ಇತ್ತು. ಇದಕ್ಕೆ ನಾವು ಜೋಡಿ 16,500 ಕೊಟ್ವಿ. ಈ ಮೇಕೆಗಳಲ್ಲಿ ಒಂದು ಮೇಕೆ ದೊಡ್ಡದಿತ್ತು, ಇನ್ನೊಂದು ಚಿಕ್ಕದಿತ್ತು. ಫಸ್ಟು ಈ ಚಿಕ್ಕದು ಎಷ್ಟು ಬರುತ್ತೆ ಅಂತ ಕುತೂಹಲದಿಂದ ಹಾಕಿದ್ವಿ. ಇದು ಕಾಲ್ ಹೈಟ್ ಇರೋದ್ರಿಂದ ಇದು ನೋಡೋಕ್ಕೆ ತುಂಬ ವೆಯ್ಟ್ ಇರೋ ಥರ ಇರುತ್ತೆ. ಬಟ್ ಬಂದಿದ್ದ ತೂಕ ಕೇಳಿದ್ರೆ ನೀವೇ ಒಂಥರ ಶಾಕ್ ಆಗ್ತೀರಾ. ಇದು ಬಂದಿದ್ದು ಜಸ್ಟ್ 26 kg ಅಷ್ಟೇ. ಇದು 26 ಅಂದರೆ ಇನ್ನೊಂದು ದೊಡ್ಡ ಮೇಕೆ ಅದೆಷ್ಟು ಬರ್ಬೋದು ಅಂತ ಅದನ್ನು ಒಂದು ತೂಕ ಹಾಕೋಣ ಅಂತ ಹಾಕಿದ್ವಿ. ಸಂತೆಗಳಲ್ಲಿ ಏನಂದರೆ ಒಂದು ಆ್ಯಾವ್ರೇಜು ನೋಡಿ ತೊಗೋಬೇಕಷ್ಟೇ, ಅದರಲ್ಲಿ ತೂಕ ಹಾಕಿ ಎಲ್ಲ ಯಾರೂ ಕೊಡಲ್ಲ. ಒಂದು ಕಣ್ಣಲ್ಲಿ ಗೆಸ್ ಮಾಡಬೇಕು ಎಷ್ಟು ಬರ್ಬೋದು, ಏನು ತೂಕ ಇದೆ ಅಂತ ಅಷ್ಟೇ. ಇದರಿಂದ ನಮಗೆ ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು, ಅದು ರೇಟ್ ಮಾತಾಡೋದ್ರ ಮೇಲೆ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ಬಾರ್ಗೇನ್ ಮಾಡಿನೇ ತಗೋಬೇಕು. ಅವ್ರು ಕೇಳಿದ ರೇಟೇ ಕೊಡಕ್ಕಂತೂ ಸಾಧ್ಯನೇ ಇಲ್ಲ. ಈ ಮೇಕೆಗಳಿಗೆ ಕಾಲು ಉದ್ದ ಇರೋದ್ರಿಂದ ತೂಕ ಹಾಕಕ್ ಹೋದ್ರೆ ಕಾಲ್ಗಳನ್ನ ಕೆಳಗಡೆನೆ ಇಡ್ತಾ ಇದ್ವು, ತೂಕ ಹಾಕಕ್ಕೆ ಆಗ್ತಾ ಇರ್ಲಿಲ್ಲ. ಕಾಲ್ಗಳನ್ನ ಹೇಗೋ ಗೋಣಿ ಚೀಲದ ಓಡೆ ಹಾಕ್ಬಿಟ್ಟು ತೂಕ ಹಾಕಿದ್ವಿ. ಇದು ಪರವಾಗಿಲ್ಲ, ಒಂದು 31 kg ಬಂತು. ಇದು 31, ಅದು 26, ಟೋಟಲ್ 57 kg ಆಯ್ತು. 57 kgನ ನಾವು 16,500 ಕೊಟ್ಟು ತಗೊಂಡ್ವಿ. ಕೆಜಿ ಬರೀ 280 ರೂಪಾಯಿ ಬಿತ್ತು ಅಷ್ಟೇ ಹೆಣ್ಣು ಮೇಕೆಗಳಿಗೆ. ಗಂಡು ಮೇಕೆಗೆ 410 ರೂಪಾಯಿ ಬಿದ್ದಿತ್ತು. ಈ ಹೆಣ್ಣು ಮೇಕೆಗೆ 280. ಗಂಡು ಮೇಕೆ
ಯಾವಾಗಲೂ ರೇಟ್ ಜಾಸ್ತಿ, ಹೆಣ್ಣು ಮೇಕೆ ಯಾವಾಗಲೂ ರೇಟ್ ಕಡಿಮೆ. ನಾವು ತಂದಿದ್ದು 2 ಹೆಣ್ಣು ಮೇಕೆಯಲ್ಲಿ ಒಂದು ಹೆಣ್ಣು ಮೇಕೆ ಆಲ್ರೆಡಿ ಒಂದು ವಾರದಲ್ಲೇ ಹೀಟಿಗೆ ಬಂತು. ಮೇಕೆ ಹೀಟಿಗೆ ಬರೋದೇನೋ ತುಂಬಾ ಒಳ್ಳೆ ವಿಷಯ, ಯಾಕಂದ್ರೆ ಹೀಟಿಗೆ ಬಂದ್ರೇನೆ ನೆಕ್ಸ್ಟ್ ಅದು ಫಲ ಆಗೋದು, ಆಮೇಲೆ ಮರಿ ಹಾಕೋದು, ಅದರಿಂದ ನಾವು ಕಾಸು ನೋಡೋಕ್ಕಾಗೋದು. ಆದ್ರೆ ಈ ಮೇಕೆ ಹೀಟಿಗೆ ಬಂದಾಗ ಒಂದು 2-3 ದಿವಸ ಅಂತೂ ಗಂಡು ಮೇಕೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ನಮ್ಮ ಹತ್ರ ಬೇರೆ ಒಂದು 7-8 ಗಂಡು ಮೇಕೆಗಳಿದಾವೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಈ ವೈಟ್ ಸಣ್ಣ ಮರಿ ಬರೀ 3-4 ತಿಂಗಳು ವಯಸ್ಸಷ್ಟೇ, ಅದು ಕೂಡ ಮೇಕೆ ಮೇಲೆ ಹೋಗಿ ಎಗ್ರಕ್ಕೆ ನೋಡ್ತಾ ಇದೆ. ಹೆಣ್ಣು ಮೇಕೆ ಹೀಟಿಗೆ ಬಂದಿದ ತಕ್ಷಣ ಗಂಡು ಮೇಕೆಗಳಿಗೆ ಆ ವಾಸನೆಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ನಮ್ಮಪ್ಪ ಬೈಲ್ ಮೇಲೆ ಕರ್ಕೊಂಡೋಗಿ ಮೇಯಿಸೋದ್ರಿಂದ ಯಾವುದನ್ನು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಇವು 3 ದಿವಸ ಮೇವು ತಿನ್ನೋದು ಇಲ್ಲ, ಹೆಣ್ಣು ಮೇಕೆನ ಮೇವು ತಿನ್ನೋದಕ್ಕೂ ಬಿಡಲ್ಲ. ನಮ್ಮ ಹತ್ರ ಇರೋ ಗಂಡು ಮೇಕೆಗಳಲ್ಲಿ 7 ಗಂಡು ಮೇಕೆ ಎಲ್ಲ ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು ಈ ವಯಸ್ಸಿನವು ಅಷ್ಟೇ. ಅವುಗಳ ಹತ್ರ ಈ ಮೇಕೆನ ಬಿಡಿಸಿದ್ರೆ ಮರಿಗಳು ಕೂಡ ತುಂಬಾ ಸಣ್ಣಕ್ಕೆ ಹುಟ್ಟೋ ಚಾನ್ಸಸ್ ಇದೆ. ಇದಕ್ಕಂತಾನೆ ಸಂತೆಯಿಂದ ತಂದ ಈ ಗಂಡು ಮೇಕೆನ ತಗೊಂಡೋಗಿ ಬಿಡಿಸ್ತೀವಿ. ಇನ್ನು 5 ತಿಂಗಳಿಗೆ ಒಂದು ಗಂಡು ಮರಿ ಹಾಕುತ್ತೋ ಇಲ್ಲ 2 ಗಂಡು ಮರಿ ಹಾಕುತ್ತೋ ಇಲ್ಲ 2 ಹೆಣ್ಣು ಹಾಕುತ್ತೋ ಇಲ್ಲ ಒಂದು ಗಂಡು ಒಂದು ಹೆಣ್ಣು ಹಾಕುತ್ತೋ ನೋಡಬೇಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಮೇಕೆ ಸಾಕೋ ಜರ್ನಿ ಮತ್ತು ನಮ್ಮಪ್ಪ ಹೇಗೆ ಈ ಮೇಕೆಗಳನ್ನ ನೋಡ್ಕೋತಾರೆ, ಸಾಕ್ತಾರೆ, ಅದಕ್ಕೆ ರೋಗ ಬಂದಾಗ ಯಾವ್ಯಾವ ಔಷಧಿ ಕೊಡ್ತಾರೆ ಅಂತ ರೆಗ್ಯುಲರ್ ಆಗಿ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀವಿ. ಆ ವಿಡಿಯೋನ ನೋಡಿ ನಮಗೆ ಎಂಕರೇಜ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.